ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಆಂದವೇ ಇವಾಗ ನಾನು ನನ್ನ ಹಸ್ಬೆಂಡ್ ಬೈಕಲ್ಲಿ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೋಗ್ತಾ ಇದ್ದೀವಿ. ಚೀಟೆ ಇಟ್ಕೊಂಡಿದ್ದೆ, ಬಟ್ ಏನು ಹಿಂಸೆ ಕೊಟ್ಟಿಲ್ಲ, ಬಿಟ್ಬಿಟ್ಟೆ. ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ. ನಾವು ಬಸ್ ಟಿಕೆಟ್ ತೊಗೊಳಕ್ಕೋಸ್ಕರ ಕ್ಯೂವಲ್ಲಿ ನಿಂತಿದ್ದೀವಿ, ಬಸ್ ಹತ್ಕೊಂಡು ಹೋಗೋಣ ಅಂತ. ಅಪ್ಪ, ಆನ್ ದ ವೇ 2 hours ವೆಯ್ಟ್ ಮಾಡಿದ್ವಿ. ಕೊನೆಗೂ ಬಸ್ ಟಿಕೆಟ್ ತೊಗೊಂಡು ಹೋದ್ವಿ. ಕಿಟಕಿಯಿಂದ ಕೆಳಗಡೆ ನೋಡಿ ನನಗೆ ಫುಲ್ ಭಯ ಆಗೋಯ್ತು. ನನ್ನ ಹಸ್ಬೆಂಡು ಸಮಾಧಾನ ಮಾಡಿದ್ರು. ಇನ್ನು ದೇವಸ್ಥಾನದೊಳಗಡೆ ಹೋದ್ವಿ. ಅಲ್ಲೂ ಕ್ಯೂ ನಿಂತ್ಕೊಂಡ್ವಿ ದೇವ್ರ ದರ್ಶನ ಪಡೆಯೋಕ್ಕೆ. ಎಷ್ಟು ರಶ್ ಇದ್ದರು ಅಂದರೆ ಅಪ್ಪ, ತಂದೆನ ದರ್ಶನ ಪಡೆಯೋಕ್ಕೆ ತುಂಬ ಜನ ರಶ್ ಇದ್ದರು. ಹೋದ್ವಿ ಹಿಮಾವತ್ ಗೋಪಾಲ ಸ್ವಾಮಿ ದೇವಸ್ಥಾನ. ಆ ಕ್ಯೂವಲ್ಲೂ ನಿಂತ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ಅಲ್ಲೂ ಪ್ರಸಾದ ತಿನ್ನೋ ಟೈಮಲ್ಲಿ 1 hour ವೆಯ್ಟ್ ಮಾಡಿದ್ವಿ. ಅಲ್ಲಿಂದ ಪ್ರಸಾದ ತಿಂದ್ಕೊಂಡು ಸುತ್ತಮುತ್ತ ಪ್ಲೇಸ್ ನೋಡಿಕೊಂಡು ನಂಜನಗೂಡಿಗೆ ಹೋಗೋಣ ಅನ್ನೋಷ್ಟರಲ್ಲಿ ಫುಲ್ಲು ಮಳೆ ತಗ್ಲಕ್ಕೆ ಹೋಗ್ಬಿಟ್ವಿ. ಮಳೆಯಿಂದ ವಾಪಸ್ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಹೋಗಿ ನೋಡಿ ನಂಜನಗೂಡಿಗೆ ಎಂಟ್ರಿ ಕೊಟ್ವಿ ಬೈಕಲ್ಲಿ. ತುಂಬ ಟಯರ್ಡ್ ಆಗ್ತು ಫ್ರೆಂಡ್ಸ್. ಬೈಕಲ್ಲಿ ಅಂದರೆ ಬೈಕ್ ರೈಡಪ್ಪ ಆಗಲ್ಲ ನಿಜವಾಗ್ಲೂ. ಒಂದ್ಸಲ ನೀವು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಭೇಟಿ ನೀಡಿ. ಬನ್ನಿ ನಂಜನಗೂಡಿಗೆ ಹೋಗೋಣ. ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಪಡೆಯೋಣ. ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ದೇವ್ರ ದರ್ಶನ ಆಯಿತು, ಬಸಪ್ಪನ ದರ್ಶನ ಆಯಿತು. ಈಚೆ ಬಂದ್ವಿ. ಈಚೆ ಮುಗಿಸ್ಕೊಂಡು ಬೇರೆ ಊರ ಹತ್ರ ಬರ್ತಾ ಇರ್ಬೇಕಾದ್ರೆ ಅವರ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ ಅನಿಸುತ್ತೆ. ಎಷ್ಟು ಚೆನ್ನಾಗಿತ್ತು, ವೆಲ್ಕಮ್ ಥರ ಅಂದರೆ ನಾನಂತೂ ಎಂಜಾಯ್ ಮಾಡಿದೆ. ನೈಟ್ ರೈಡ್ ಸೂಪರಾಗಿತ್ತು.